ನೀವಿತ್ತೀಚೆಗೆ ಈ ವಿಡಿಯೋ ನೋಡಿದ್ದೀರಾ? ಹಿಮದಿಂದ ತುಂಬಿದ ಅನಂತ ಜಾಗದಲ್ಲಿ ಒಬ್ಬ ಪೆಂಗ್ವಿನ್ ಯಾರನ್ನೂ ನೋಡದೆ, ಯಾರಿಗೂ ಪ್ರತಿಕ್ರಿಯೆ ಕೊಡದೆ ನೇರವಾಗಿ ದೂರದ ಬೆಟ್ಟಗಳ ಕಡೆಗೆ ನಡೆಯುತ್ತಿರೋದು. ಈ ದೃಶ್ಯ ನೋಡಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಹುಟ್ಟಿತು. ಇದು ಡಿಪ್ರೆಷನ್ ಪೆಂಗ್ವಿನ್ನೇ? ಇದು ಸೂಸೈಡ್ ಮಾಡ್ತಿದ್ಯಾ? ಜೀವನ ಬೇಸರ ಆಗಿ ಎಲ್ಲವನ್ನೂ ಬಿಟ್ಟು ಹೋಗ್ತಿದ್ಯಾ ಅಂತ. ಮೀಮ್, ರೀಲ್ಸ್, ಶಾರ್ಟ್ಸ್ ಎಲ್ಲೆಡೆ ಈ ಪೆಂಗ್ವಿನ್ ವೈರಲ್ ಆಯಿತು. ಆದರೆ ಈ ಕಥೆಯ ನಿಜವಾದ ಅರ್ಥ ಬಹುತೇಕ ಜನರಿಗೆ ಗೊತ್ತೇ ಇಲ್ಲ. ಇವತ್ತು ಈ ವಿಡಿಯೋದಲ್ಲಿ ನೈಹಿಲಿಸ್ಟ್ ಪೆಂಗ್ವಿನ್ ಅನ್ನೋ ಈ ವೈರಲ್ ಪೆಂಗ್ವಿನ್ ಹಿಂದೆ ಇರುವ ಸಂಪೂರ್ಣ ಸತ್ಯವನ್ನು ಸರಳವಾಗಿ ನಿಮಗೆ ಹೇಳ್ತೀನಿ. ಮೊದಲು ನೈಹಿಲಿಸ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೈಹಿಲಿಸಂ ಅಂದ್ರೆ ಜೀವನಕ್ಕೆ ಅರ್ಥ ಇಲ್ಲ, ಎಲ್ಲವೂ ವ್ಯರ್ಥ, ನನಗೇನೂ ಬೇಕಿಲ್ಲ ಅನ್ನೋ ಭಾವನೆ. ಈ ಪೆಂಗ್ವಿನ್ ಒಬ್ಬನೇ ನಡೆಯೋ ದೃಶ್ಯವನ್ನು ನೋಡಿ ಅನೇಕ ಜನರು ತಮ್ಮ ಜೀವನದ ಫ್ರಸ್ಟ್ರೇಷನ್, ಪ್ರೆಷರ್, ಲೋನ್ಲಿನೆಸ್ ಇವನ್ನೆಲ್ಲ ಇದರಲ್ಲಿ ರಿಲೇಟ್ ಮಾಡಿಕೊಂಡ್ರು. ಆಫೀಸ್ ಸ್ಟ್ರೆಸ್, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಫ್ಯೂಚರ್ ಟೆನ್ಷನ್ ಈ ಎಲ್ಲವೂ ಈ ಪೆಂಗ್ವಿನ್ ಸಿಂಬಲ್ ಮಾಡ್ತಿದೆ ಅನ್ನೋ ಥರ ಫೀಲ್ ಆಯಿತು. ಅದಕ್ಕೆ ಇಂಟರ್ನೆಟ್ ಇದಕ್ಕೆ ನೈಹಿಲಿಸ್ಟ್ ಪೆಂಗ್ವಿನ್ ಅಂತ ಹೆಸರಿಟ್ಟಿತು. ಆದರೆ ಇಲ್ಲಿ ಒಂದು ಶಾಕಿಂಗ್ ಟ್ರೂತ್ ಇದೆ. ಈ ವಿಡಿಯೋ ಇತ್ತೀಚೆಗೆ ರೆಕಾರ್ಡ್ ಆದದ್ದೇ ಅಲ್ಲ. ಇದು 2007ರಲ್ಲಿ ರಿಲೀಸ್ ಆದ ಒಂದು ಡಾಕ್ಯುಮೆಂಟ್ರಿಯ ಭಾಗ. ಫೇಮಸ್ ಫಿಲ್ಮ್ ಮೇಕರ್ ವರ್ನರ್ ಹೆರ್ಜಾಗ್ ಮಾಡಿದ ಡಾಕ್ಯುಮೆಂಟ್ರಿ ಇದು. ಅಲ್ಲಿ ಸೈಂಟಿಸ್ಟ್ಸ್ ಒಂದು ವಿಚಿತ್ರ ಬಿಹೇವಿಯರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೆಲವೊಮ್ಮೆ ಪೆಂಗ್ವಿನ್ಗಳು ತಮ್ಮ ಕಾಲನಿ ಬಿಟ್ಟು ಕಂಪ್ಲೀಟ್ಲಿ ರಾಂಗ್ ಡೈರೆಕ್ಷನ್ಗೆ ನಡೆಯುತ್ತವೆ. ಆಹಾರವೂ ಇಲ್ಲದ, ಬದುಕಲು ಆಲ್ಮೋಸ್ಟ್ ಚಾನ್ಸ್ ಇಲ್ಲದ ಕಡೆಗೆ ನಡೆದು ಹೋಗ್ತವೆ. ಸೈಂಟಿಸ್ಟ್ಸ್ ಇದನ್ನೇ ಪೆಂಗ್ವಿನ್ ಡೆತ್ ಮಾರ್ಚ್ ಅಂತ ಕರೀತಾರೆ. ಕೇಳೋಕೆ ಭಯಂಕರವಾಗಿದ್ರೂ ಇದರ ಅರ್ಥ ಸೂಸೈಡ್ ಅಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಇದೆ. ಪೆಂಗ್ವಿನ್ಗಳಿಗೆ ಹ್ಯೂಮನ್ಸ್ ತರ ಎಮೋಷನ್ಸ್ ಇರಲ್ಲ. ಅವು ಡಿಪ್ರೆಷನ್ ಫೀಲ್ ಮಾಡಲ್ಲ, ಸುಸೈಡ್ ಡಿಸಿಷನ್ ತಗೋಲಲ್ಲ. ಇದು ಪ್ಯೂರ್ಲಿ ಬಯಾಲಜಿಕಲ್ ಇಶ್ಯೂ. ವೆದರ್ ಸಡನ್ ಚೇಂಜ್, ಸ್ಟ್ರಾಂಗ್ ವಿಂಡ್, ಹೆವಿ ಸ್ನೋಫಾಲ್, ಮ್ಯಾಗ್ನೆಟಿಕ್ ಡೈರೆಕ್ಷನ್ ಕನ್ಫ್ಯೂಸ್ ಆಗೋದು ಅಥವಾ ಸರ್ವೈವಲ್ ಇನ್ಸ್ಟಿಂಕ್ಟ್ ಫೇಲ್ ಆಗೋದು ಈ ಕಾರಣಗಳಿಂದ ಪೆಂಗ್ವಿನ್ಗಳಿಗೆ ದಿಕ್ಕು ತಪ್ಪಬಹುದು. ಒಂದು ಬಾರಿ ಡೈರೆಕ್ಷನ್ ತಪ್ಪಿದ್ರೆ ಅವು ಇನ್ಸ್ಟಿಂಕ್ಟ್ ನ ಪ್ರಕಾರ ಮುಂದಕ್ಕೆ ನಡೆಯುತ್ತವೆ. ಹಿಂದಿರುಗೋದು ತುಂಬಾ ರೇರ್. ನಾವು ಹ್ಯೂಮನ್ಸ್ ನಮ್ಮ ಎಮೋಷನ್ಸ್ ನ ಪ್ರೊಜೆಕ್ಷನ್ ಈ ದರ್ಶ್ಯದ ಮೇಲೆ ಹಾಕ್ತೀವಿ, ಆದರೆ ರಿಯಾಲಿಟಿ ಬೇರೆ. ಆದ್ರೆ ಹಾಗಿದ್ರೆ ಪ್ರಶ್ನೆ ಏನು ಅಂದ್ರೆ ಈ ವಿಡಿಯೋ 2007ರಲ್ಲಿ ಇದಾರು 2026ರಲ್ಲಿ ಯಾಕೆ ಇಷ್ಟೊಂದು ವೈರಲ್ ಆತು? ಇದರ ಉತ್ತರ ನಮ್ಮ ಇಂದಿನ ಜೀವನದಲ್ಲೇ ಇದೆ. ಇವತ್ತಿನ ಲೈಫ್ ತುಂಬಾ ಫಾಸ್ಟ್ ಆಗಿದೆ. ಸ್ಟ್ರೆಸ್, ಪ್ರೆಷರ್, ಕಂಪ್ಯಾರಿಸನ್, ಇನ್ಸೆಕ್ಯೂರಿಟಿ ಎಲ್ಲವೂ ಜಾಸ್ತಿ. ಜನರು ಮೆಂಟಲಿ ಟಯರ್ಡ್ ಆಗಿದ್ದಾರೆ. ಅದಕ್ಕೆ ಒಂದು ಪೆಂಗ್ವಿನ್ ಎಲ್ಲವನ್ನೂ ಬಿಟ್ಟು ದೂರಕ್ಕೆ ನಡೆದು ಹೋಗೋ ದೃಶ್ಯ ನೋಡಿ ಇದು ನಾನೇ ಅನ್ನೋ ಫೀಲಿಂಗ್ ಬಂದಿತ್ತು. ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ ಕೂಡ ಇಂಥ ಎಮೋಷನಲ್ ಕಾಂಟೆಂಟ್ ನ ಹೆಚ್ಚು ಪುಷ್ ಮಾಡ್ತಿದೆ. ಒಂದು ರೀಲ್, ಒಂದು ಮೀಮ್ ಅಷ್ಟೇ ಸಾಕು ಅದು ವರ್ಲ್ಡ್ ವೈಡ್ ವೈರಲ್ ಆಗೋಕೆ. ಇದರ ಜೊತೆಗೆ ಸೈಂಟಿಸ್ಟ್ಸ್ ಇನ್ನೊಂದು ಸೀರಿಯಸ್ ವಾರ್ನಿಂಗ್ ಕೂಡ ಕೊಡ್ತಿದ್ದಾರೆ. ಕ್ಲೈಮೇಟ್ ಚೇಂಜ್, ಅಂಟಾರ್ಕ್ಟಿಕಾಯಲ್ಲಿ ಟೆಂಪರೇಚರ್ ಚೇಂಜ್ ಆಗ್ತಿದೆ, ಐಸ್ ಮೆಲ್ಟಿಂಗ್ ಆಗ್ತಿದೆ, ಫುಡ್ ಅವೈಲಬಿಲಿಟಿ ಚೇಂಜ್ ಆಗ್ತಿದೆ. ಇದರಿಂದ ಪೆಂಗ್ವಿನ್ಗಳ ಬ್ರೀಡಿಂಗ್ ಟೈಮ್ ಕೂಡ ಶಿಫ್ಟ್ ಆಗ್ತಿದೆ. ನೇಚರ್ ಬ್ಯಾಲೆನ್ಸ್ ಡಿಸ್ಟರ್ಬ್ ಆದಾಗ ಅನಿಮಲ್ಸ್ ಬಿಹೇವಿಯರ್ ಚೇಂಜ್ ಆಗೋದು ಕಾಮನ್. ಫ್ಯೂಚರ್ ನಲ್ಲಿ ಇಂತಹ ಕನ್ಫ್ಯೂಸ್ ಬಿಹೇವಿಯರ್ ಇನ್ನೂ ಜಾಸ್ತಿ ಕಾಣಿಸಿಕೊಳ್ಳಬಹುದು. ಇದು ಜೋಕ್ ಅಲ್ಲ, ಮೀಮ್ ಅಲ್ಲ, ಇದು ನೇಚರ್ ಕೊಡ್ತಿರೋ ವಾರ್ನಿಂಗ್. ಹೀಗಾಗಿ ಈ ಪೆಂಗ್ವಿನ್ ನಮಗೆ ಎರಡು ಅರ್ಥ ಕೊಡ್ತಿದೆ. ಒಂದು ಇಂಟರ್ನೆಟ್ ಮೀಮ್, ಜನರ ಫೀಲಿಂಗ್ಸ್ ಗೆ ರಿಲೇಟ್ ಆಗೋ ಸಿಂಬಲ್. ಇನ್ನೊಂದು ಪ್ರಕೃತಿಯಲ್ಲಿ ಆಗ್ತಿರೋ ಬದಲಾವಣೆಗಳ ಸೂಚನೆ. ನಾವು ಇದನ್ನ ಕೇವಲ ಜೋಕ್ ಅಂತ ಬಿಟ್ಟು ಬಿಟ್ರೆ ರಿಯಲ್ ಮೆಸೇಜ್ ಮಿಸ್ ಆಗಿ ಬಿಡುತ್ತೆ. ಹಾಗೆ ನಾವು ನಮ್ಮ ಓನ್ ಲೈಫ್ ನಲ್ಲಿ ಈ ಪೆಂಗ್ವಿನ್ ನಲ್ಲಿ ಅವರ್ಸೆಲ್ವ್ಸ್ ನೋಡ್ಕೊಂಡ್ರೆ ಅದು ಒಂದು ಸೈನ್. ಸ್ವಲ್ಪ ಪಾಸ್ ತಗೊಳ್ಳಬೇಕು, ಸ್ಲೋ ಡೌನ್ ಮಾಡಬೇಕು, ಮೆಂಟಲ್ ಹೆಲ್ತ್ ಗೆ ಇಂಪಾರ್ಟೆನ್ಸ್ ಕೊಡಬೇಕು ಎನ್ನೋ ರಿಮೈಂಡರ್. ಕೊನೆಗೆ ಒಂದು ಮತ್ತು ಈ ಪೆಂಗ್ವಿನ್ ಸುಸೈಡ್ ಸಿಂಬಲ್ ಅಲ್ಲ, ಡಿಪ್ರೆಷನ್ ಸಿಂಬಲ್ ಅಲ್ಲ, ಆದರೆ ಇದು ನಮ್ಮ ಜೀವನ ಮತ್ತು ಪ್ರಕೃತಿ ಎರಡನ್ನೂ ರಿಫ್ಲೆಕ್ಟ್ ಮಾಡೋ ಮಿರರ್. ಮೀಮ್ ನೋಡಿ ನಗು ಬರಬಹುದು, ಆದರೆ ಅದರ ಹಿಂದೆ ಇರುವ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ನಾವು ನೇಚರ್ ನನ್ನು ಅವರ್ಸೆಲ್ವ್ಸ್ ನನ್ನು ಕಿನಾಗಿ ಕೇರ್ ಮಾಡೋಕೆ ಕಲಿತ್ಕೊಳ್ಳಬಹುದು. ಇಂತಹ ಇನ್ನಷ್ಟು ರಿಯಲ್ ಸ್ಟೋರೀಸ್ ಮತ್ತು ಹಿಡನ್ ಟ್ರೂತ್ಸ್ ಬೇಕಾದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ಫೋ ಹೋಟೆಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.